ಇವಾಗ ನಮಗೆ ಬ್ರೇಕಪ್ ಆಯಿತು ಅಂತ ಅಂದ್ಕೊಳ್ಳಿ. ಫೈನ್, ಎಷ್ಟು ದಿನ ಅಂತ ಅವ್ರ ನೆನಪಲ್ಲೇ ಇರಬೇಕು ಹೇಳಿ? ಓಕೆ, 1 ವೀಕ್, 2 ವೀಕ್ ಅಥವಾ 3 ವೀಕ್, ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ? ಎಲ್ರಿಗೂ ಒಂದೊಂದು ಲೈಫ್ ಅಂತ ಇರುತ್ತೆ. ಬಿಟ್ಟೋದವರು ಅವ್ರು ಆರಾಮಾಗಿದ್ದಾರೆ, ಅವ್ರ ಲೈಫ್ ರೂಪಿಸ್ಕೊಂಡಿದ್ದಾರೆ, ಅವ್ರಿಗೆ ಇನ್ನೊಬ್ಬರು ಆಲ್ರೆಡಿ ಲೈಫ್ ಪಾರ್ಟ್ನರ್ ಆಗೋಗಿದ್ದಾರೆ ಅಂತ ಹೇಳಿದಾಗ ನಮ್ಮ ಲೈಫ್, ನಮ್ಮ ಜೀವನ ಹೇಗೆ ಅಂತ ನಾವು ಯೋಚನೆ ಮಾಡಬೇಕು. ಎಮೋಷ್ನಲಿ ನೀವು ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ರಿ ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಟೈಮ್ ಕೊಟ್ಟಿದ್ರಿ, ಪ್ರೀತಿ ಕೊಟ್ಟಿದ್ರಿ ಅಂತ ಹೇಳಿದಾಗ ಮರೆಯೋದು ತುಂಬ ಕಷ್ಟ ಆಗುತ್ತೆ. ನಾನೆಲ್ಲ ಮರೆತುಬಿಟ್ಟು ಮುಂದೆ ಹೋಗಿ ಅಂತ ನಾನು ಹೇಳೋಕ್ಕೋಗಲ್ಲ. ಆದರೆ ಎಷ್ಟು ದಿನ ಅಂತ ಅವ್ರ ನೆನಪಲ್ಲೇ ಇರಬೇಕಾಗತ್ತೆ. ಯಾರೊಬ್ರು ನಮ್ಮ ಲೈಫಲ್ಲಿ ಬಂದು ಆ ರಿಲೇಷನ್ಶಿಪ್ ಚೆನ್ನಾಗಿತ್ತು ಆ್ಯಂಡ್ ಮೆಮೊರೀಸ್ ಕ್ರಿಯೇಟ್ ಆಯಿತು ಅಂತೆಲ್ಲ ಹೇಳಿದ್ಮೇಲೆ ಅವ್ರು ಬಿಟ್ಟೋದ್ಮೇಲೆ ನಾವು ಆ ನೆನಪಲ್ಲಿರೋದು ಸರ್ವೇ ಸಾಮಾನ್ಯ. ಹಾಗಂತ ಅದೇ ನೆನಪಲ್ಲೇ ಜೀವನ ಮಾಡೋದಕ್ಕಾಗಲ್ಲ ಅಲ್ವಾ? ಹಾಗೆ ಮಾಡಿದ್ರೂ ನಿಮ್ಮನ್ನು ಇನ್ನೊಂದು ಜೀವ ನೋಡ್ತಾ ಇರುತ್ತೆ. ಮೇ ಬಿ ಅಪ್ಪ ಅಮ್ಮ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು. ಅವ್ರಿಗೆ ಯಾವಾಗ ಖುಷಿ ಆಗುತ್ತೆ ಅಂದರೆ ನೀವು ಚೆನ್ನಾಗಿದ್ದಾಗ. ನೀವೇ ಚೆನ್ನಾಗಿಲ್ಲದೆ ನಿಮ್ಮ ಲೈಫ್ನ ನೀವೇ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದಾಗ ಅವ್ರು ಸಂತೋಷವಾಗಿರೋದಕ್ಕೆ ಈಗ ಸಾಧ್ಯ. ಯಾರೊಬ್ಬರು 1 or 2 ಇಯರ್ಸ್ ಬಂದು ನಮ್ಮ ಜೊತೆ ಇದ್ದಿದ್ದಕ್ಕೇ ನಾವು ಇಷ್ಟೊಂದು ಫೀಲ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ 20-30 ವರ್ಷದಿಂದ ಅಪ್ಪ ಅಮ್ಮ ನಮ್ಮನ್ನು ಸಾಕಿರ್ತಾರೆ, ಅವ್ರಿಗೆ ಹೇಗೆ ಆಗಬೇಡ. ನಾವಿಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಒಂದೇ, ಹೋದವ್ರು ವಾಪಸ್ ಬರಲ್ಲ, ಹೋದವರು ಮುಗೀತು, ಕ್ಲೋಸ್ ಚಾಪ್ಟರ್. ನೆಕ್ಸ್ಟ್ ಹೇಗಿರ್ತೀಯ ಅನ್ನೋದು ನಿನ್ನ ಮೇಲೆ ಡಿಪೆಂಡು. ಹಳೆ ನೆನಪಲ್ಲೇ ಕೊರಗ್ತಾ ಕೂತ್ಕೋತೀಯೋ ಅಥವಾ ಇಲ್ಲಿಂದ ನಿನ್ನ ಲೈಫ್ನ ಚೇಂಜ್ ಮಾಡಿಕೊಂಡು ಫ್ರೆಶ್ ಆಗಿ ನಿನ್ನ ಲೈಫ್ನ ಸ್ಟಾರ್ಟ್ ಮಾಡ್ತೀಯ ಅನ್ನೋದೇ ಮ್ಯಾಟ್ರ್ ಆಗುತ್ತೆ.